ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಕ್ಷೇತ್ರದ ಸಮಸ್ಯೆಗಳು 10ನೇ ತರಗತಿಯ ಒಂದು ಪ್ರಬಂಧ ಪ್ರಸ್ತಾವನೆ. ಕೃಷಿ ಎಂದರೆ ಆಹಾರ ಹಾಗೂ ವಾಣಿಜ್ಯ ಬೆಳೆ ಬೆಳೆಯುವುದು ಮತ್ತು ಪ್ರಾಣಿಗಳನ್ನು ಸಾಕುವುದು. ಕೃಷಿಗೆ ಬೇಸಾಯ, ಒಕ್ಕಲುತನ, ಜಿರಾಯಿತಿ, ವ್ಯವಸಾಯ ಎಂಬ ಅರ್ಥವೂ ಇದೆ. ಮಾನವನ ನಾಗರಿಕತೆಯೊಂದಿಗೆ ಕೃಷಿಯು ಬೆಳೆದು ಬಂದಿದೆ. ವಿಷಯ ನಿರೂಪಣೆ. ಇತ್ತೀಚೆಗೆ ಕೃಷಿಯಲ್ಲಿ ಹೊಸ ವಿಧಾನವನ್ನು ಹುಟ್ಟಿಸಿಕೊಳ್ಳುತ್ತಿದೆ. ಪೂರ್ವದಲ್ಲಿ ಮಾನವ ಸಹಜವಾಗಿಯೇ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದ. ಮುಂದೆ ನಿಗದಿತ ಫಸಲನ್ನು ಪಡೆಯಲೇಬೇಕೆಂಬ ಉದ್ದೇಶದಿಂದ ನೀರುಣಿಸುವುದು, ಕೀಟನಾಶಕ ಸಿಂಪಡಣೆ ಮತ್ತಿತರ ಚಟುವಟಿಕೆ ಆರಂಭಿಸಿದ. ಯಂತ್ರಗಳ ಮತ್ತು ರಾಸಾಯನಿಕ ಬಳಕೆ ಆರಂಭವಾದ ಮೇಲೆ ಕೃಷಿಯಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಿತು. ಹೊಸ ಪ್ರಯೋಗಗಳನ್ನು ನಡೆದವು. ಕೀಟಬಾಧೆಗೊಳಪಡದ ಮತ್ತು ಹೆಚ್ಚು ಇಳುವರಿ ನೀಡುವ ಕುಲಾಂತರ ತಳಿಗಳನ್ನು ರೂಪಿಸಲಾಯಿತು. ಆದರೆ ಇವೆಲ್ಲದರಿಂದ ರೈತರ ಸಮಸ್ಯೆಗಳು ಹೆಚ್ಚಾದವು. ಮಾರುಕಟ್ಟೆ, ಕೃಷಿ ಕಾರ್ಮಿಕರ ಕೊರತೆ, ವಿದ್ಯುತ್ ಅಡಚಣೆ, ಸರಿಯಾದ ನೀರಾವರಿ ವ್ಯವಸ್ಥೆ ಇಲ್ಲದಿರುವುದು, ಮೂಲಸೌಕರ್ಯಗಳ ಕೊರತೆ, ಬೆಳೆ ಸಂರಕ್ಷಣಾ ವ್ಯವಸ್ಥೆ ಕೊರತೆ, ಕಾಲಕಾಲಕ್ಕೆ ಸರಿಯಾದ ಮಳೆ ಆಗದಿರುವುದು, ಸೂಕ್ತ ಕಾಲದಲ್ಲಿ ಸಾಲ ಸೌಲಭ್ಯ ದೊರೆಯದಿರುವುದು, ಹೀಗೆ ಸಮಸ್ಯೆಗಳ ಪುಟ್ಟ ಬೆಳೆಯುತ್ತಾ ಹೋಗುತ್ತದೆ. ಇದರಿಂದ ಕೃಷಿ ಕ್ಷೇತ್ರ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಿದೆ. ವರ್ಷದಿಂದ ವರ್ಷಕ್ಕೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ರೈತರ ಸಂಖ್ಯೆ ಕಡಿಮೆಯಾಗತೊಡಗಿದೆ. ಕೃಷಿಯಿಂದ ಜೀವನ ನಡೆಸಲಾಗದೆ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಜಾಗತೀಕರಣದಿಂದಾಗಿ ಕೃಷಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿವೆ. ದೇಶದ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ರಾಜ್ಯದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಉಪಸಂಹಾರ ನೋಡೋಣ. ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ಸಂಕಷ್ಟಗಳನ್ನು ಪರಿಹರಿಸಲು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಬೇಕು. ಕೃಷಿಗೆ ವಿಶೇಷ ಸಾಲ ಯೋಜನೆ ಪ್ರಕಟಿಸಿ ಸಬ್ಸಿಡಿ ನೀಡಿ ಉತ್ತೇಜನ ನೀಡಬೇಕು. ಗ್ರಾಮ ಮಟ್ಟದಲ್ಲಿ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಸಲಹೆ ಮತ್ತು ಮಾರ್ಗದರ್ಶನ ಮಾಡಲು ಕೃಷಿ ವಿಜ್ಞಾನಿಗಳನ್ನು ನಿಯೋಜಿಸಬೇಕು. ರೈತರಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಕ್ರಮಗಳನ್ನು ಕೈಗೊಂಡರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪುತ್ತದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಇಷ್ಟು ಕೃಷಿ ಕ್ಷೇತ್ರದ ಸಮಸ್ಯೆಗಳ ಒಂದು ಪ್ರಬಂಧ ಇದಾಗಿದೆ.